ಸಮ್ಮರ್ ಬಂದಾಗ ನಾನು ಸಣ್ಣವಳಿರುವಾಗ ತುಂಬಾ ಖುಷಿ ಆಗ್ತಿತ್ತು. ಯಾಕಂದ್ರೆ ಒಂದು ಅಜ್ಜ ಮನೆಗೆ ಹೋಗ್ಬೋದು ಅಂತ, ಮತ್ತೆ ನನ್ನ ಕಸಿನ್ಸ್ ಮನೆಗೆ ಹೋಗ್ಬೋದು ಅಂತ. ಇನ್ನೊಂದು ಮ್ಯಾಂಗೋ ಸೀಸನ್. ಯಾರಿಗೆ ಇಷ್ಟ ಆಗಲ್ಲ ಮ್ಯಾಂಗೋ ಅಂದ್ರೆ? ನನಗಂತೂ ತುಂಬಾ ಇಷ್ಟ. ಅದ್ರಲ್ಲೂ ನಮ್ಮ ಕರಾವಳಿಯಲ್ಲಿ ನಾವು ಕಾಟು ಕುಕ್ಕಲ್ಲಿ ಇರ್ತೀವಲ್ಲ, ಕಾಟು ಕುಕ್ ಯೂಸ್ ಮಾಡ್ಕೊಂಡು ನಾವು ಒಂದು ಪದಾರ್ಥ ಮಾಡ್ತೀವಿ. ಇದೆ, ಇದು ಕಾಟು ಕುಕ್. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಅನ್ನ ಜೊತೆ, ಲೈಕ್ ಬಾಯ್ಲ್ಡ್ ರೈಸ್ ಜೊತೆ, ವೈಟ್ ರೈಸ್ ತಿನ್ಬೋದು. ನಾವು ಬಾಯ್ಲ್ಡ್ ರೈಸ್ ಜೊತೆ ತಿಂತೀವಿ. ಸಕ್ಕತ್ತಾಗಿರುತ್ತೆ. ಸೊ ಇದಕ್ಕೆ ನನಗೆ ಇದು ಊರಿಂದ ಸಿಕ್ಕಿದೆ, ಊರಿಂದ ತಗೊಂಡು ಬಂದಿದ್ದು. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಈಗ ಮಸಾಲೆ ಕಡಿಲಿಕ್ಕೆ ನಮಗಿಲ್ಲಿ ಧನಿಯಾ ಮತ್ತು ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪನೇ ಈರುಳ್ಳಿ, ಇದನ್ನೆಲ್ಲನೂ ನಾವು ಸ್ವಲ್ಪ ಬೆಚ್ಚ ಮಾಡಬೇಕು. ಅಂದರೆ ಸ್ವಲ್ಪ ಹಾಗೆ ತೆಂಗಿನೆಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕಷ್ಟೇ. ಬಿಸಿ ಮಾಡಿದ ಮೇಲೆ ಇದು ಸ್ವಲ್ಪ ಕೂಲ್ ಡೌನ್ ಆಗಲಿ. ನಂತರ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಹಣ್ಣು ಮತ್ತು ಸಿಪ್ಪೆ ಎರಡೂ ಹಾಕಿದ್ದೀನಿ. ಎರಡನ್ನೂ ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕಿಟ್ಟಿದ್ದೀನಿ. ಇದು ಗ್ಯಾಸ್ ಏನೂ ಹಚ್ಚೋದಿಲ್ಲ, ಸುಮ್ಮನೆ ಹಾಗೇ ಮಾಡೋದಿದು. ಸೊ ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಪಲ್ಪೆಲ್ಲ ತೆಗಿಬೇಕು, ನೀವು ಕೈಯಲ್ಲಿ ಚೆನ್ನಾಗಿ ಸ್ಕ್ವೀಸ್ ಮಾಡಬೇಕು. ಸೊ ಚೆಂದ ಸ್ಕ್ವೀಸ್ ಮಾಡಿ ಆದಮೇಲೆ ಮೀನ್ವೈಲ್ ನಾನು ಮಸಾಲೆ ಸ್ವಲ್ಪ ತಣ್ಣಗಾಗಲಿ ಅಂತ ಇಟ್ಟಿದ್ದೆ. ತೆಂಗಿನಕಾಯಿನ ಮಾತ್ರ ನಾನು ಬಿಸಿ ಮಾಡಿರಲಿಲ್ಲ, ಅದು ಹಾಗೇ ಹಾಕಬೇಕು. ಹಿಂಗೆ ಸ್ಕ್ವೀಸ್ ಮಾಡಬೇಕು. ಸೊ ಕೆಲವರು ಸಿಪ್ಪೆ ಹಾಕ್ತಾರೆ, ಕೆಲವರಿಗೆ ಸಿಪ್ಪೆ ಇಷ್ಟ ಆಗಲ್ಲ. ಸೊ ನಾನಿಲ್ಲಿ ಕಂಪ್ಲೀಟ್ ಹಣ್ಣನ್ನು ಹಾಕಿದ್ದೀನಿ. ಸೊ ಸಿಪ್ಪೆ ಜೊತೆ ತಿನ್ನುವಾಗ ಇನ್ನೂ ಚೆನ್ನಾಗಾಗುತ್ತೆ, ಎಸ್ಪೆಷಲಿ ವಿತ್ ಬಾಯ್ಲ್ಡ್ ರೈಸ್. ಯಮ್ಮಿ ಆಗಿರುತ್ತೆ. ಇದನ್ನ ನಾವು ಚಂದ್ರಪುಳಿ ಅಂತ ಹೇಳ್ತೀವಿ. ಸೊ ನಿಮ್ಮಲ್ಲಿ ಏನು ಹೇಳ್ತೀರಾ ಅಂತ ಕಮೆಂಟ್ ಮಾಡಿ, ಆಯ್ತಾ? ಸೊ ಕಡ್ದಿರೋ ಮಸಾಲೆನ ನಾವೀಗ ಮ್ಯಾಂಗೋ ಪಲ್ಪಿಗೆ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ನಂತರ ತೆಂಗಿನೆಣ್ಣೆಯಿಂದ ಒಂದೊಳ್ಳೆ ಒಗ್ಗರಣೆ ಕೊಟ್ಟರೆ ಚಂದ್ರಪುಳಿ ರೆಡಿ. ಬಾಯ್ಲ್ಡ್ ರೈಸ್ ಒಟ್ಟಿಗೆ ಚಂದ್ರಪುಳಿ ರೆಡಿ ಆಗಿದೆ. ಅಪ್ಪ ಆಸೆ ಆಗ್ತಾ ಉಂಟು ನನಗೆ, ನೋಡುವಾಗಲೇ ಆಸೆ ಆಗ್ತದೆ. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಆ್ಯಂಡ್ ನಿಮ್ಮಲ್ಲಿ ಈ ರೆಸಿಪಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ, ಓಕೆನಾ?